ನಮಸ್ಕಾರ ಆಚಾರ್ಯ ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೌ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಜಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 85ನೆಯ ಸುಧಾಮೂಲ ವೃದ್ಧಿಹ್ರಾಸಾಧಿಕರಣ ನಡೀತಾ ಇದೆ. ಅದರಲ್ಲಿ ಇಲ್ಲಿಯವರೆಗೆ ಪ್ರಶ್ನೆಯನ್ನ ಮಾಡ್ಕೊಂಡ್ರು. ಏನಂದ್ರೆ ಭಕ್ತಿಯ ತಾರತಮ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಭಕ್ತಿ ಇರತ್ತೆ. ಬ್ರಹ್ಮದೇವರನ್ನ ತಗೊಂಡ್ರೆ ಅವರಿಗಿರೋ ಭಕ್ತಿ ಬೇರೆ, ಭಗವಂತನ ಮೇಲೆ ಅವರಿಗಿರುವಂತಹ ಭಕ್ತಿ ಬೇರೆ. ಇನ್ನು ರುದ್ರದೇವರಿಗೆ, ಇಂದ್ರದೇವರಿಗೆ, ಹೀಗೆ ತಾರತಮ್ಯ, ಕಕ್ಷಾ ತಾರತಮ್ಯ ಏನಿದೆ ಅದು ಇದಕ್ಕೆ ಕಕ್ಷಾ ತಾರತಮ್ಯ ಆಗಿದ್ದು. ಯಾಕೆಂದ್ರೆ ಅವ್ರು ಮಾಡೋ ಭಕ್ತಿ ಬೇರೆ ಬೇರೆ ತರ, ಅವರಲ್ಲಿರೋ ಜ್ಞಾನ ಬೇರೆ, ಅವರಲ್ಲಿರೋ ಆನಂದ ಬೇರೆ. ಹೀಗೆ ಅನೇಕ ತಾರತಮ್ಯ, ಗುಣ ತಾರತಮ್ಯ, ಮತ್ತೆ ಭಕ್ತಿ ತಾರತಮ್ಯ, ಮತ್ತೆ ಕ್ರಿಯಾ ತಾರತಮ್ಯ, ಅವ್ರು ಮಾಡೋ ಕೆಲಸ, ತಪಃ ತಾರತಮ್ಯ, ತಪಸ್ಸು ಏನ್ ಮಾಡ್ತಾರ ಅದು, ಹೀಗೆ ಅನೇಕ ರೀತಿ ತಾರತಮ್ಯ ಇರೋದ್ರಿಂದ ಯೋಗ್ಯತೆಯಲ್ಲೂ ತಾರತಮ್ಯ ಇದೆ. ಅವ್ರು ಅದಕ್ಕೆ 3ನೇ ಕಕ್ಷೆಯಲ್ಲಿದ್ದಾರೆ, ಕೆಲವರು 7ನೇ ಕಕ್ಷೆ, ಹೀಗೆ ಆಯಾಯ ದೇವತೆಗಳು ಬೇರೆ ಬೇರೆ ಕಕ್ಷೆಯಲ್ಲಿ ತಾರತಮ್ಯದಲ್ಲಿ ಬರ್ಲಿಕ್ಕೆ ಕಾರಣನೇ ಅವರಲ್ಲಿರೋ ಆ ಭಕ್ತಿಯಲ್ಲಿ ವ್ಯತ್ಯಾಸ, ಆನಂದ ಮತ್ತೆ ಇತ್ಯಾದಿಗಳಲ್ಲಿ ವ್ಯತ್ಯಾಸ. ಸರಿ, ಭಕ್ತಿಯಲ್ಲಿ ತಾರತಮ್ಯ ಯಾಕೆ ಒಪ್ಪಬೇಕು ಅನ್ನೋದಕ್ಕೆ ಒಂದು
ಉತ್ತರ ಕೊಟ್ರು. ಏನಂದ್ರೆ ಭಗವಂತನಿಗೆ ನೀವು ಯಾವಾಗಲೂ ವೈಷಮ್ಯ ಮತ್ತೆ ನೈರ್ಘಣ್ಯ ದೋಷಗಳನ್ನ ನಾವು ಆಪಾದನೆ ಮಾಡುದಿದೆ. ಬರೀ ಪಕ್ಷಪಾತ ಮಾಡ್ತಾನೆ ದೇವರು, ಮತ್ತೆ ಕಾರುಣ್ಯನೇ ಇಲ್ಲ ದೇವರಿಗೆ. ಹೀಗೆ ದೇವರ ಮೇಲೆ ವೈಷಮ್ಯ ಅಂದ್ರೆ ಪಕ್ಷಪಾತ, ನೈರ್ಘಣ್ಯ ಅಂದ್ರೆ ನಿರ್ದಯತ್ವ, ಏನು ಕಾರುಣ್ಯ ಇಲ್ಲ ಯಾರ ಮೇಲೂ. ಈ ದೋಷಗಳನ್ನ ಭಗವಂತನಿಗೆ ನಾವು ಬರೆಸಬಾರದು ಅಂತ ಆದ್ರೆ ಭಕ್ತಿಯಲ್ಲಿ ತಾರತಮ್ಯ ಒಪ್ಪಬೇಕು. ಅಂದ್ರೆ ಭಗವಂತ ಒಂದು ಕಾರಣ ಇಟ್ಕೊಂಡು ಫಲ ಕೊಡ್ತಾನೆ ಅಂತ. ನೋಡು, ನೀ ಎಷ್ಟು ಭಕ್ತಿ ಮಾಡಿದಿ, ಈ ಭಕ್ತಿಗೆ ನಿನಗೆ ಇಷ್ಟು ಫಲ. ನೀನು ಇಷ್ಟು ಜ್ಞಾನವನ್ನ ಪಡೆದಿದೆ, ಅದಕ್ಕೆ ಇಷ್ಟು ಫಲ. ನೀನು ಅವನಿಗಿಂತ ಅಷ್ಟು ಕಡಿಮೆ ಮಾಡಿದ್ದಿ ಸಾಧನೆ, ಅದಕ್ಕೆ ಇಷ್ಟು ಫಲ. ಅಂದ್ರೆ ನಮ್ಮಲ್ಲಿರೋ ಭಕ್ತಿಯನ್ನ ನೋಡ್ಕೊಂಡು ದೇವರು ಆಯಾಯ ಫಲ ಕೊಡ್ತಾನೆ. ಅದನ್ನ ನಮ್ಮ ಮೇಲ್ ಬಿಟ್ಟಿರ್ತಾನೆ ದೇವರು. ಅದೇ ನಮ್ಮಲ್ಲಿರೋ ಭಕ್ತಿ ಯಾವ ರೀತಿ ಇದೆ, ಆ ಭಕ್ತಿಗೆ ಅನುಗುಣವಾಗಿ ದೇವರು ತಾನು ಒಲಿದು ಅನುಗ್ರಹ ಮಾಡ್ತಾನೆ ಅಂತ. ಅದೇ ಈ ಸಂದರ್ಭದಲ್ಲಿ ಇವ್ರು ಹೇಳೋದು ಜಯತೀರ್ಥರಿ ಅಂದ್ರೆ ತದೇತದ್ ಅಸಂಗತಂ ಅಂತ ಹೇಳ್ತಾರೆ. ಯಾಕೋ ಇದು ಅಸಂಗತಿ ಆಯ್ತು ಅಂತ. ಅಸಂಗತಿ ಅಂದ್ರೆ ಏನೋ ಸಂಬಂಧ ಇಲ್ದಿರೋ ವಿಷಯ ಹೇಳಿದ್ರಿ, ಸಂಬಂಧನೇ ಇಲ್ಲ ಅಂತ. ಯಾವ್ದೇ ಅದಕ್ಕೆ ಸಂಬಂಧ ಇಲ್ಲ, ಎಲ್ಲ ಚೆನ್ನಾಗೇ ಇದೆಯಲ್ಲ ಕೇಳ್ಲಿಕ್ಕೆ, ಯಾಕೆ ಸಂಬಂಧ ಅಸಂಗತವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಯಾಕೆ ಆಕ್ಷೇಪ ಮಾಡ್ತಾರೆ ಜಯತೀರ್ಥರು ಅಂದ್ರೆ, ಅವ್ರು ಹೇಳೋದಿಷ್ಟು, ಅಸ್ತಿ ಭಕ್ತೇ, ನಿಜ ಭಕ್ತಿಯಲ್ಲಿ ಒಂದು ವ್ಯತ್ಯಾಸ ಇದೆ. ಕೆಲವರು ಭಕ್ತಿ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಹ್ರಾಸ ಕಡಿಮೆ ಇರುತ್ತೆ. ಭಕ್ತಿಯಲ್ಲಿ ವೃದ್ಧಿ ಹ್ರಾಸಗಳು ಏನಿದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಏನ್ ಕೊಟ್ರು, ಯಾಕೆ ಭಕ್ತಿಯಲ್ಲಿ ಹೆಚ್ಚು ಕಡಿಮೆ ಆಗತ್ತೆ ಅಂತಂದ್ರೆ, ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೆ ಎಲ್ಲರೂ ಭಕ್ತರಾದ್ದರಿಂದ ಅಂತ. ಇದ್ ಏನ್ ಸಂಬಂಧ? ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಮನುಷ್ಯರ ತನಕ ಎಲ್ರೂ ಭಕ್ತರೇ ನಿಜ, ಅದರಿಂದ ಯಾಕೆ ಭಕ್ತಿ ಹೆಚ್ಚು ಕಡಿಮೆ ಯಾಕೆ ಆಗ್ಬೇಕು? ಈ ಕಾರಣ ಕೊಡೋದಕ್ಕೂ ನೀವು ಪ್ರತಿಜ್ಞೆ ಮಾಡೋದಕ್ಕೂ ಸಂಬಂಧವೇ ಇಲ್ಲ. ಪ್ರತಿಜ್ಞೆ ಮಾಡಿದ್ದೇನು, ಭಕ್ತಿಯಲ್ಲಿ ತಾರತಮ್ಯ ಉಂಟು, ಅಂದ್ರೆ ವೃದ್ಧಿ ಹ್ರಾಸಗಳು ಭಕ್ತಿಯಲ್ಲಿದೆ, ತಾರತಮ್ಯ ಇದೆ ಅಂತ. ಅದಂತೂ ಭಕ್ತಿಯಲ್ಲಿ ವ್ಯತ್ಯಾಸ ಉಂಟು ಅಂತ ಪ್ರತಿಜ್ಞೆ ಮಾಡಿತ್ತು. ಕಾರಣ ನೀಡಿದ್ ಮಾತ್ರ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೆ ಭಕ್ತರಾದ್ದರಿಂದ. ಏನಿದೆ ಸಂಬಂಧ ಏನು ಅಂತ ಗೊತ್ತಾಗ್ಲಿಲ್ಲ ಅಂತ. ಅದನ್ನ ಯುಕ್ತೇಹೇ ಪ್ರತಿಜ್ಞಾತ ಅರ್ಥೇನ ಸಹ ಸಂಬಂಧ ಅಪ್ರತೀತೇ ಇತ್ಯತ ಆಹಾ ತದ್ಭಕ್ತಿ ಇದೆ. ಅದಕ್ಕೋಸ್ಕರನೇ ಆಚಾರ್ಯರು ಉತ್ತರ ಕೊಡ್ತಾರೆ. ಏನು ಉತ್ತರ ಕೊಡ್ತಾರೆ ಅಂದ್ರೆ ಮುಂದೆ ಅನುವ್ಯಾಖ್ಯಾನ ಶ್ಲೋಕ ಗಮನಿಸೋಣ. ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಂ. ನಮ್ಗೆ ಇದು ಹೇಳ್ತಿದಂಗೆ ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಸುರೇಶ್ವರಿ ಅಂತ ನೆನಪಾಗ್ಬಿಡತ್ತೆ. ಯಾವುದೋ ಅಣು ಭಾಷ್ಯ ನೆನಪಾಗತ್ತೆ ನಮ್ಗೆ, ಆದ್ರೆ ಇದು ಅನುವ್ಯಾಖ್ಯಾನದ ಸಾಲಿದು. ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಂ ಅಂತ. ಇದಾದ್ಮೇಲೆ ಮುಂದೆ ಬ್ರಹ್ಮಾದೀನಾಂ ಚ ಸರ್ವೇಷಾಂ ಆನಂದಾದೇರ್ ಯಥಾಕ್ರಮಂ. ಈಗ ಅದರ ಅಭಿಪ್ರಾಯ ಬಿಡಿಸ್ತಾರೆ. ನಾವು ಹೇಳಿದ್ದೇನು ಸಂಬಂಧ ಇಲ್ಲದೆ ಇರೋದನ್ನ ಹೇಳ್ತಾ ಇಲ್ಲ, ಸರಿಯಾಗಿ ಸಂಬಂಧ ಇದೆ, ಚೆನ್ನಾಗಿದೆ, ಅರ್ಥ ಸರಿಯಾಗಿ ಮಾಡ್ಕೊಳ್ಳಿ ಅಂತ ಜಯತೀರ್ಥರು ಈ ಆಚಾರ್ಯರ ಶ್ಲೋಕಕ್ಕೆ ವಿವರಣೆ ಮಾಡ್ತಾ ಅದನ್ನ ಸೊಗಸಾಗಿ ಹೇಳ್ತಾರೆ. ಏನಂದ್ರೆ ಬ್ರಹ್ಮಾದೀನಾಂಚ ಸರ್ವೇಶಾಂ, ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಅಂತ. ಎಲ್ರು ಅಂದ್ರೆ ಯಾರ್ಯಾರು? ನಾವು ನೀವು ಎಲ್ಲ. ಅಸ್ಮದಾದೀನಾಂ, ನಾವು ನೀವು ಎಲ್ರೂ ಕೂಡ. ಏನ್ ಮಾಡ್ತೀವಿ ನಾವೆಲ್ಲ? ಯಥಾಕ್ರಮಂ, ಶ್ರೌತಕ್ರಮ ಅನತಿರೇಕೇಣ. ವೇದದಲ್ಲಿ ಒಂದು ಕ್ರಮ ಇದೆ, ಶ್ರೌತಕ್ರಮ ಅಂತ ಕರಿತೀವಿ ನಾವೆಲ್ಲ. ಸ್ಮಾರ್ತಕ್ರಮ, ಶ್ರೌತಕ್ರಮ ಅಂತ ಎರಡು ಕ್ರಮ ಇದೆ. ಸ್ಮಾರ್ತಕ್ರಮ ಆಚಮನ, ಶ್ರೌತ ಕ್ರಮ ಆಚಮನ. ಇವಾಗೆಲ್ಲ ವೇದದಲ್ಲಿ ಬರುವಂತಹ ಕ್ರಮಗಳಿರುತ್ತೆ ಕೆಲವು. ಆ ವೇದಕ್ಕೆ ಅನುಸಾರಿಯಾಗಿ ನಾವು ವೇದ ಮಂತ್ರಗಳನ್ನು ನೋಡ್ಕೊಂಡು ಆಚರಣೆ ಮಾಡ್ತಾ ಇದ್ರೆ ಅದು ಶ್ರೌತ ಕ್ರಮ ಆಚರಣೆ. ಸ್ಮಾರ್ತ ಕ್ರಮ ಆಚರಣೆ ಅಂದ್ರೇನು? ಸ್ಮಾರ್ತ ಅನ್ನೋ ಶಬ್ದಕ್ಕೆ ಏನರ್ಥ? ಸ್ಮೃತಿಗಳು. ಸ್ಮೃತಿಗಳಲ್ಲಿ ಹೇಳಿರುವಂತ ಕ್ರಮಗಳು. ಈಗೆಲ್ಲ ಪವಮಾನ ಹೋಮ, ಗಣ ಹೋಮ, ಇದೆಲ್ಲ ಸ್ಮೃತ್ಯುಕ್ತವೂ ಹೌದು. ಆ ಸ್ಮೃತ್ಯುಕ್ತವಾದ ಸ್ಮೃತಿಯಲ್ಲಿ ಬಂದ ಈ ಹೋಮಗಳ ಪ್ರಕ್ರಿಯೆ ಎಲ್ಲ ಏನಿದೆ, ಆ ಸ್ಮೃತಿಗಳನ್ನ ನೋಡ್ಕೊಂಡು ನಾವು ಆಚರಣೆ ಮಾಡ್ತಾ ಇರ್ತೀವಿ. ಧರ್ಮ ಗ್ರಂಥಗಳೆಲ್ಲ ಇದೆ. ವೇದದಲ್ಲೆಲ್ಲ ಬಂದಿರ್ಬೇಕು ಅಂತಿಲ್ಲ, ವೇದದಲ್ಲಿ ಬರೋದು ಕೆಲವು ಇರುತ್ತೆ, ವೇದದಲ್ಲಿ ಬರ್ದೇ ಇರೋದು ಜಾಸ್ತಿ ಇದೆ. ಆ ವೇದದಲ್ಲಿ ಬರ್ದೇ ಇರೋದು ಅಂತಂದ್ರೆ ವೇದದಲ್ಲಿ ಇದ್ದೇ ಇರತ್ತ ಆ ವಿಷಯ, ನಮಗ್ ಸಿಗೋ ವೇದಗಳಲ್ಲಿ ಅದ್ ಕಾಣ್ತಾ ಇಲ್ಲ ಅಂತ. ನಾವು ನೋಡಿದ್ರೆ ಅಲ್ಲೂ ಸಿಗತ್ತದು. ಅಂತೂ ವೇದದಲ್ಲಿ ಬಂದ ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ರೆ ಅದನ್ನ ಶ್ರೌತ ಕ್ರಮ ಆಚರಣೆ ಅಂತ ಕರೀತಾರೆ. ಶ್ರೌತ ಅಂದ್ರೆ ಶ್ರುತಿಯಲ್ಲಿ ಬಂದಿದ್ದು, ಶ್ರುತಿ ಅಂದ್ರೆ ವೇದ, ಶ್ರುತಿಯಲ್ಲಿ ಬಂದ ಶ್ರೌತದ ಕ್ರಮಗಳೇನಿದೆ, ಕಾರ್ಯಗಳು, ಅದನ್ನ ನೋಡ್ಕೊಂಡು ಆಚರಿಸೋದು. ಇನ್ನು ಸ್ಮಾರ್ತ ಕ್ರಮ ಆಚರಣೆ ಅಂದ್ರೇನು? ಸ್ಮೃತಿಗಳು,
ಸ್ಮೃತಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. ಶಂಖ ಸ್ಮೃತಿ, ವ್ಯಾಸ ಸ್ಮೃತಿ, ಹಾರೀತ ಸ್ಮೃತಿ ಅಂತೆಲ್ಲ ಅನೇಕ ಋಷಿಗಳ ಹೆಸರಿನಲ್ಲಿ ಆಯಾಯ ಸ್ಮೃತಿಗಳನ್ನ ಹೇಳೋದಿದೆ. ಅವರೆಲ್ಲ ಸ್ಮರಣೆ ಮಾಡಿಕೊಂಡು ಗ್ರಂಥವನ್ನ ಹೇಳಿ ಬರೆದಿದ್ದಾರೆ. ಆ ಎಲ್ಲ ಸ್ಮೃತಿಗಳಿಗೆ ಅನುಗುಣವಾಗಿ ನಾವೆಲ್ಲ ಈ ದಿವಸ ಆಚಮನ ಅದು ಇದು ಎಲ್ಲ ಮಾಡ್ತಾ ಇರ್ತೀವಿ. ಆಚಮನ ಎಲ್ಲ ಕೆಲವರು ಒಬ್ಬೊಬ್ರು ಒಂದೊಂದ್ ರೀತಿ, ಉಡುಪಿ ಕಡೆ ಒಂದು, ಘಾಟಿ ಕಡೆ ಒಂದು, ಹೀಗೆಲ್ಲ ಆಚಮನಗಳಲ್ಲೂ ವ್ಯತ್ಯಾಸ ಇದೆ. ಅಲ್ಲಿ ಸ್ಮಾರ್ತ ಆಚಮನ ಕ್ರಮ ಅಂತೆಲ್ಲ ಹೀಗೆಲ್ಲ ಉಂಟು. ಅಂತೂ ಸ್ಮೃತಿಯಲ್ಲಿ ಬಂದ ಆಚಮನ ಕ್ರಮವನ್ನ ಅನುಸರೋರು ಸ್ಮಾರ್ತ ಕ್ರಮ ಅಂತ ಹೀಗೆ ಕರೀತಾರೆ. ಇದೆಲ್ಲ ಯಾಕೆ ಬಂತೀಗ ಅಂದ್ರೆ ಇಲ್ಲೊಂದು ಶ್ರೌತ ಕ್ರಮ ಅನತಿರೇಕೇಣ ಅಂತ ಒಂದು ಶಬ್ದ ಬಂತೀಗ ಸುಧಾದಲ್ಲಿ ಮೊದಲನೇ ಸಾಲಿನಲ್ಲಿ ಶ್ಲೋಕ ಆದ ಕೂಡ್ಲೆ. ಶ್ರೌತ ಕ್ರಮ ಅಂದ್ರೆ ಅರ್ಥ ಶ್ರುತಿಯಲ್ಲಿ ವೇದ ವಾಕ್ಯಗಳಲ್ಲಿ ಬಂದ ಒಂದು ಕ್ರಮ ಇದೆ, ಅದನ್ನ ಮೀರದೆ ಅರ್ಥ ಮಾಡ್ಬೇಕು. ಏನ್ ವೇದದಲ್ಲಿ ಬಂದಿರೋದು ಅಂದ್ರೆ ಆನಂದಾದಿಗಳಲ್ಲಿ ತಾರತಮ್ಯ ಇದೆ ಅಂತ ಭಗವದ್ ಭಕ್ತರಲ್ಲಿ. ಈಗ ನಾವು ಮೋಕ್ಷಕ್ಕೆ ಹೋಗ್ತೇವೋ ಇಲ್ಲೋ ಗೊತ್ತಿಲ್ಲ, ಅಂತ ಒಂದ್ ದಿವ್ಸ ಹೋಗ್ಬೋದು. ಒಟ್ಟು ಅಸ್ಮದಾದೀನಾಮ್ ಅಂತ ಜಯತೀರ್ಥರು ನಿಮ್ಮಂತವ್ರು ಅಂತ ಹೇಳಿದಾರಲ್ಲಿ. ಅಸ್ಮದಾದೀನಾಮ್ ಅಂತ ಅಂತೂ ಸಾತ್ವಿಕ ಯೋಗ್ಯ ಭಕ್ತರು ಯಾರು ಮೋಕ್ಷಕ್ಕೆ ಹೋಗೋರು ಇದಾರೋ ಅಂಥವ್ರು, ಅವ್ರಿಗೆಲ್ಲ ಮೋಕ್ಷಕ್ಕೆ ಹೋದ್ಮೇಲೆ ಆನಂದದಲ್ಲಿ ತಾರತಮ್ಯ ಇದೆ, ಜ್ಞಾನದಲ್ಲಿ ತಾರತಮ್ಯ ಇದೆ. ಆನಂದ ಸಮಾನವಾಗಿ ಸಿಗಲ್ಲ ನಮಗೆ ಮೋಕ್ಷಕ್ಕೆ ಹೋದವ್ರಿಗೆ. ತಮ್ಮ ಪಾತ್ರೆ ಎಷ್ಟಿದೋ ಅಷ್ಟು ತುಂಬಿಸ್ಕೊಳ್ತೀವಿ ಅಷ್ಟೇ. ನಮ್ದು ಯೋಗ್ಯತೆ ಎಷ್ಟೋ ಅಷ್ಟು ನಾವು ತುಂಬಿಸ್ಕೊಂಡಿರ್ತೀವಿ. ಅವ್ರು ತುಂಬಿಸೋದು ಪೂರ್ಣತೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದ್ರೆ ಯೋಗ್ಯತೆಗೆ ತಕ್ಕಂತೆ ಪೂರ್ಣತೆ ಇರುತ್ತೆ. ಅದನ್ನ ಮೀರಿ ಸಿಗೋದಾಗ್ಲಿ ಕಡಿಮೆ ಆಗ್ಲಿ ಆಗಲ್ಲ. ಮೀರಿ ಸಿಗೋ ಸಂಭವ ಇದ್ರೆ ಭಗವಂತನೇ ಅದನ್ನ ಕಳೆದು ಬಿಡ್ತಾನೆ, ಅದು ಸಿಗದೆ ಇರೋ ಅವನೇ ಮಾಡ್ಬಿಡ್ತಾನೆ. ಯೋಗ್ಯತೆ ಮೀರಿ ಚೂರು ಬರಲ್ಲ ನಮ್ಗೆ. ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾತ್ರ ಸಿಗತ್ತೆ ಮೋಕ್ಷ ಕಾಲದಲ್ಲಿ. ಸ್ವಲ್ಪ ಇಲ್ಲಿ ವ್ಯತ್ಯಾಸ ಆಗ್ಬೋದು ಸಂಸಾರ ಸಂಸಾರದಲ್ಲಿ ನಿಯಮ ಇಲ್ಲ, ಯೋಗ್ಯತೆ ಮೀರು ಕೂಡ ಫಲ ಪಡಿಬಹುದು. ಆದ್ರೆ ಮೋಕ್ಷದಲ್ಲಿ ಹಾಗಿಲ್ಲ, ಏನಿದೆಯೋ ಅಷ್ಟೇ. ವಿಮುಕ್ತಿಗಂ ಅಂದ್ರೆ ಮೋಕ್ಷದಲ್ಲಿ ಏನ್ ತಾರತಮ್ಯ ಇದೆ? ಆನಂದಾದೇ ತಾರತಮ್ಯಂ, ಆನಂದಾದಿಗಳಲ್ಲಿ ತಾರತಮ್ಯ ಇದೆ. ಯಾಕೆ ಆನಂದದಲ್ಲಿ ತಾರತಮ್ಯ ಬಂತು? ಮೋಕ್ಷಕ್ಕೆ ನಾವೆಲ್ಲ ಹೋಗ್ತೀವಿ, ಹೋದ್ಮೇಲೆ ಒಂದೇ ತರ ಆನಂದ ಯಾಕೆ ನಾವು ಪಡಿಬಾರ್ದು ಅಂದ್ರೆ ವೇದದಲ್ಲಿ ಹೇಳಿದ್ದಾರೆ ಏನಂತ, ನೀವು ಒಂದೇ ತರ ಆನಂದ ಪಡೆಯಲ್ಲ, ಒಬ್ಬೊಬ್ರು ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆನಂದ ಪಡಿತೀರಿ ಅಂತ ಅಲ್ಲಿ ವಿವರಣೆ ಮಾಡಿದ್ದಾರೆ. ಸರಿ, ವೇದದಲ್ಲಿ ಏನೋ ಬಂತು, ಅದನ್ನ ನಾವು ಒಪ್ಕೊಳ್ಳೇಬೇಕು. ಯಾಕೆ ವೇದದಲ್ಲಿ ಬಂದಿದೆ ಅಂದ್ರೆ ಅದು ಪರಮ ಪ್ರಮಾಣ, ನಮಗೆ ಅದನ್ನ ಒಪ್ಲೇಬೇಕು. ಸಂಸಾರದಲ್ಲೂ ನಮ್ಗೆ ಆನಂದದಲ್ಲಿ ತಾರತಮ್ಯ ಇದೆ, ಎಲ್ರಿಗೂ ಒಂದೇ ತರ ಆನಂದ ಆಗ್ಬೇಕು ಅಂತಿಲ್ಲ. ಈಗ ಸಹಜವಾಗಿ ಒಂದು ಆನಂದ ಆಗಿರುತ್ತೆ, ಯಾವಾಗಲೂ ನಮಗೊಂಥರ ಅನಿರ್ವಚನೀಯ ಆನಂದ, ಹೇಳ್ಕೊಳ್ದೇ ಇರೋಂಥ ಒಂದು ಆನಂದ ಆಗತ್ತೆ. ಅದಾಗ್ ಬೇರೆಯವ್ರಿಗೆ ಆಗಿರ್ಬೇಕು ಅಂತಿಲ್ಲ. ನಾವ್ ಎಷ್ಟ್ ಹೇಳಿದ್ರು ಅವ್ರಿಗೇನ್ ಆನಂದ ಆಗ್ಬೇಕು ಅಂತಿಲ್ಲ. ಅವ್ರವ್ರಿಗೆ ಆಗಾಗ ಆ ಕಾಲದಲ್ಲಿ ಯೋಗ್ಯತೆಗೆ ತಕ್ಕಂತೆ ಆನಂದ ಅಭಿವ್ಯಕ್ತಿ ಆಗ್ತಾ ಇರುತ್ತೆ. ಇದಕ್ ಕಾರಣ ಏನು? ಮೋಕ್ಷದಲ್ಲಿರುವಂತಹ ಆನಂದ ತಾರತಮ್ಯಕ್ಕೆ ಕಾರಣ ಏನು ಅಂತ. ವಾಸ್ತವಿಕವಾಗಿ ಕೆಲವರು ಮೋಕ್ಷದಲ್ಲಿ ಆನಂದ ತಾರತಮ್ಯ ಒಪ್ಲಿಲ್ಲ. ಮೋಕ್ಷಕ್ ನಾವು ಹೋದ ಮೇಲೆ ಎಲ್ಲರೂ ಒಂದೇ ಆನಂದ ಅನುಭವಿಸ್ತೀವಿ ಅಂತ ಒಪ್ಪುವಂತ ವಾದಿಗಳು ಕೂಡ ಇದ್ದಾರೆ. ಆದ್ರೆ ನಾವು ಮೋಕ್ಷದಲ್ಲೂ ತಾರತಮ್ಯ ಇದೆ, ಯಾಕೆ ವೇದದಲ್ಲೇ ಬಂದಿದೆ ಅಂತ. ಇದನ್ನ ಇಲ್ಲಿಗೆ ನಿಲ್ಲಿಸಲ್ಲ, ಈ ವಿಷಯವನ್ನ ಮತ್ತೆ ನಮ್ಗೆ ಮುಂದೆ ಈ 3ನೇ ಅಧ್ಯಾಯದಲ್ಲೇ ಬಹಳ ಚೆನ್ನಾಗಿ ಹೇಳ್ತಾರೆ. ಮೋಕ್ಷದಲ್ಲಿ ಆನಂದ ತಾರತಮ್ಯ ಯಾಕೆ ಒಪ್ಪಬೇಕು ಅಂತ ಬಹಳ ಚೆನ್ನಾಗಿ ವಿಚಾರ ಮಾಡಿದ್ದಾರೆ. ಅದನ್ನ ಮುಂದೆ ವಿಸ್ತಾರವಾಗಿ ನೋಡೋಣ. ಪ್ರಕೃತ ಇದಕ್ಕೆ ಕಾರಣ ಏನಂದ್ರೆ ಭಕ್ತಿ ತಾರತಮ್ಯ ಕಾರಣ. ಅಂದ್ರೆ ಒಂದು ತಾರತಮ್ಯದಿಂದ ಮತ್ತೊಂದು ತಾರತಮ್ಯ ಆಗ್ತಾ ಹೋಗುತ್ತೆ. ನೀವು ನೋಡಿ, ಇವಾಗ ಓದೋರು ಅವನೊಬ್ಬ 90% ತೆಗಿತಾನೆ, ಇನ್ನೊಬ್ಬ 70, ಇನ್ನೊಬ್ಬ 50 ಹೀಗೆಲ್ಲ ತೆಗಿತಾನೆ. ಓದೋ ತಾರತಮ್ಯ ನೋಡ್ಕೊಂಡು ಸತ್ಕಾರದಲ್ಲಿ ತಾರತಮ್ಯ ಇರುತ್ತೆ. ಅವನ ಸಂಭಾವನೆ, ಅವನಿಗೆ 10,000 ಕೊಡ್ತಾರೆ, ಇನ್ನೊಬ್ಬನಿಗೆ 5, ಇನ್ನೊಬ್ಬನಿಗೆ 2. ಅವನವನ ಮಾರ್ಕ್ ಅನುಗುಣವಾಗಿ, ಅವನ ಅಧ್ಯಯನ ಕ್ರಮ ಅನುಗುಣವಾಗಿ ಒಂದರ ತಾರತಮ್ಯದಿಂದ ಮತ್ತೊಂದರಲ್ಲಿ ತಾರತಮ್ಯ ಶುರು ಆಗ್ತಾ ಹೋಗುತ್ತೆ. ಸಮಾನತೆ ಅನ್ನೋದು ಬರೋದು ಸಾಧ್ಯ ಇಲ್ಲ, ಯಾಕೆ ತಾರತಮ್ಯ ಇದೆ. ಅಧ್ಯಯನ ಮಾಡಿದ ತಾರತಮ್ಯ ಅನುಗುಣವಾಗಿ ಮರ್ಯಾದೆಯಲ್ಲೂ ತಾರತಮ್ಯ, ಎಲ್ಲಾ ಕಡೆ ತಾರತಮ್ಯ ಇದ್ದೇ ಇದೆ. ಆ ಇದ್ದ ತಾರತಮ್ಯವನ್ನ ಹೊರಗೆ ಹಾಕ್ತಾ ಇದ್ದಾರೆ. ಅದ್ ನಿಜ, ಇದ್ದ ತಾರತಮ್ಯ ಒಪ್ಪಿಕೊಳ್ಳಿ. ಯಾಕೆ ಆನಂದದಲ್ಲಿ ತಾರತಮ್ಯ ಬಂತು ಅಂದ್ರೆ, ದೇವರ ಮೇಲೆ ಬ್ರಹ್ಮದೇವರು ಏನು ಭಕ್ತಿ ಮಾಡ್ತಾರಲ್ಲ ಅದಕ್ಕೂ ನಾವು ಮಾಡುವಂತ ಭಕ್ತಿಗೂ ತುಂಬಾ ವ್ಯತ್ಯಾಸ ಇದೆ. ಮತ್ತೆ ಜ್ಞಾನಿಗಳು ದೇವರಲ್ಲಿ ಮಾಡೋ ಭಕ್ತಿಗೂ ನಾವು ಮಾಡುವಂತಹ ಭಕ್ತಿಗೂ ವ್ಯತ್ಯಾಸ ಇದೆ. ಭಕ್ತಿಯಲ್ಲಿ ವ್ಯತ್ಯಾಸ ಇದ್ದ ಮೇಲೆ ಫಲದಲ್ಲೂ ವ್ಯತ್ಯಾಸ ಬರಲೇಬೇಕು. ಆದ್ರಿಂದ ನಾವು ಯಾವ ರೀತಿ ಒಂದು ಕೆಲಸದಲ್ಲಿ ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿಯಿಂದ ಮಾಡ್ತೀವೋ ಅದಕ್ಕೆ ನಮಗೇನು ಸಿಗೋ ಫಲ ಇದೆ, ಅದಕ್ಕಿಂತ ಕೆಲವ್ರಿಗೆ ಜಾಸ್ತಿ ಸಿಕ್ಕಿರ್ಬೋದು. ಯಾಕೆ ಸಿಗತ್ತೆ? ಅವರು ನಮಗಿಂತ ಶ್ರದ್ಧೆ ಭಕ್ತಿ ಜಾಸ್ತಿ ಮಾಡಿರ್ತಾರೆ ಅಂತ ಅರ್ಥ. ಕೆಲವರು ಸಿಗುವಂತ ಯೋಗ್ಯತೆ ಇರಲ್ಲ, ಆದ್ರೂ ಸಿಗ್ತಾ ಇರುತ್ತೆ ಅಂದ್ರೆ ಜನ್ಮಾಂತರದ ಪ್ರಭಾವ ಅಂತೆಲ್ಲ ಹೇಳ್ತೀವಿ, ಪುಣ್ಯ ಪ್ರಭಾವ. ಅಂತೂ ಇರ್ಲಿ, ಅಂತೂ ಕಾರಣ ಇಲ್ದೇನೆ ಕಾರ್ಯ ಆಗಲ್ಲ. ಏನೋ ಒಂದು ಬೇಕು, ಅಷ್ಟು ಪಡಿಬೇಕು ಅಂದ್ರೆ ಅದರ ಹಿಂದೆ
ಒಂದು ತಾರತಮ್ಯ ಇರಬೇಕು. ಮತ್ತೆ ಕರ್ಮಗಳ ತಾರತಮ್ಯ ಇರುತ್ತೆ. ಒಬ್ಬ ಸಂಧ್ಯಾ ವಂದನೆನ 1 ಗಂಟೆ ಮಾಡ್ದ, ಇನ್ನೊಬ್ಬ 2 ಗಂಟೆ ಮಾಡ್ದ. ಕರ್ಮಗಳಲ್ಲಿ ತಾರತಮ್ಯ ಹೇಗ್ ಬಂತು? 2 ಗಂಟೆ ಮಾಡಿದ ಸಂಧ್ಯಾ ವಂದನೆ, 1 ಗಂಟೆ ಮಾಡಿದ ಸಂಧ್ಯಾ ವಂದನೆ. ಇದು ಘಂಟಾ ತಾರತಮ್ಯ, ಕಾಲ ತಾರತಮ್ಯ ಇದೆ, ಕಾಲದಲ್ಲಿ ತಾರತಮ್ಯ ಇದೆ. ಆದ್ರೆ ಕಾಲ ತಾರತಮ್ಯ 2 ಗಂಟೆ ಮಾಡಿದ್ದಕ್ ಜಾಸ್ತಿ ಫಲ ಪಡಿತಾನೆ ಅಂತಿಲ್ಲ. ಯಾಕೆ? ಅಲ್ಲಿ ಭಕ್ತಿ ಶ್ರದ್ಧಾ ತಾರತಮ್ಯದಲ್ಲಿ ಲೋಪ ಆಗೋಗಿದೆ. ಅವ್ನ್ ಭಕ್ತಿ ಶ್ರದ್ಧೆ ಇರ್ಲಿಲ್ಲ, 2 ಗಂಟೆ ಕೂಡ್ಬೇಕು ಮಾಡ್ದ ಅಷ್ಟೇ. ಆದ್ರೆ ಇನ್ನೊಬ್ಬ 1 ಗಂಟೆ ಆಚರಣೆ ಮಾಡಿದ್ರು, ಭಕ್ತಿ ಶ್ರದ್ಧೆ ಅಷ್ಟಿತ್ತು. ಹಾಗಾದ್ರೆ ಹಲವು ತಾರತಮ್ಯಗಳಿದೆ. ಆ ಎಲ್ಲಾ ತಾರತಮ್ಯ ಇಟ್ಟುಕೊಂಡು ಅವನು ಆಚರಣೆ ಮಾಡಿದಾಗ ಫಲದಲ್ಲಿ ತಾರತಮ್ಯದಿಂದ ಒಂದು ಫಲ ಸಿಗತ್ತೆ. ಆದ್ರಿಂದ ನಾವು ಮಾಡಿದ್ದರ ಅನುಗುಣವಾಗಿ ನಾವು ಫಲ ಪಡಿತೀವಿ ಅಷ್ಟು. ಇಷ್ಟು ಇಲ್ಲಿ ವಿವರಣೆ ಮಾಡಿದ್ರು. ಸರಿ, ಏನ್ ಹೇಳಿಕ್ ಹೊರಟ್ರಿ ಅಷ್ಟನ್ನು ಸ್ಪಷ್ಟವಾಗಿ ಹೇಳ್ಬಿಡಿ ಅಂದ್ರೆ ಈ ಒಂದು ಪ್ಯಾರಾದಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ ಈ ಅಧಿಕರಣ. ಮತ್ತೆ ಹೊಸ ಅಧಿಕರಣಕ್ಕೆ ಮುಂದೆ ಹೋಗ್ತೀವಿ. ಏತದುಕ್ತಂ ಭವತಿ, ಏನ್ ಹೇಳ್ದಾಗಾಯ್ತು ಅಂದ್ರೆ ಸಾಧಿತಂ ತಾವತ್ ಮೌಕ್ತಸ್ಯ ಆನಂದಾದೇ ಫಲಸ್ಯ ಭಕ್ತಿ ಸಾಧ್ಯತ್ವಂ. ಒಂದು ಬ್ರಹ್ಮಸೂತ್ರ ಇದೆ, ಓಂ ಅಂಬುವದ ಅಗ್ರಹಣಾತ್ತು ನತಥಾತ್ವಂ ಓಂ ಅಂತ ಒಂದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂದ್ರೆ ಮೋಕ್ಷದಲ್ಲಿ ನಮಗೇನು ಸಿಗುವ ಆನಂದ ಇದೆ, ಆನಂದದಲ್ಲಿ ವ್ಯತ್ಯಾಸ ಇದೆ. ಯಾಕೆ ಆ ವ್ಯತ್ಯಾಸ ಬಂತು ಅಂದ್ರೆ ನಮ್ಮಲ್ಲಿರುವಂತ ಭಕ್ತಿಯಿಂದ ವ್ಯತ್ಯಾಸ ಆಯ್ತು. ಆನಂದದಲ್ಲಿ ನೀವು ಎಷ್ಟು ಭಕ್ತಿ ಮಾಡ್ತೀರೋ ಅಷ್ಟಕ್ಕೆ ಅನುಗುಣವಾಗಿ ನೀವು ಅಲ್ಲಿ ಆನಂದ ಪಡಿತೀರಿ. ಜಾಸ್ತಿ ಮಾಡಿದವ್ರು ಜಾಸ್ತಿ, ಕಡಿಮೆ ಮಾಡಿದವ್ರು ಕಡಿಮೆ, ಈ ರೀತಿ ಇರುತ್ತೆ. ಯಾಕಂದ್ರೆ ಅಂಬುವತ್ ಅಂತ ಹೇಳಿದ್ರು. ಅಂಬು ಅನ್ನೋ ಶಬ್ದಕ್ಕೆ ನಿಜವಾಗಿ ನೀರು ಅಂತ ಅರ್ಥ. ಅಂಬುಜಾಕ್ಷಿ ಅಂತ ಹೇಳ್ತಾರೆ. ಅಂಬುಜಾಕ್ಷಿ ಅಂದ್ರೆ ಕಮಲದಂತಹ ಕಣ್ಣಿರೋಳು, ಅಂಬುಜಾಕ್ಷಿ, ಅಂಬುಜಾಕ್ಷ ಅಂತೆಲ್ಲ ಹೇಳ್ತಾ ಇರ್ತೀವಿ. ಇಲ್ಲಿ ಅಂಬು ಅಂದ್ರೆ ನೀರು, ಆದ್ರೆ ಇಲ್ಲಿ ಅಂಬು ಅಂದ್ರೆ ನೀರಿನ ಗುಣ ಸ್ನೇಹ ಏನಿದೆಯಲ್ಲ, ಸ್ನೇಹ ಗುಣವನ್ನು ತಗೊಳ್ಬೇಕು. ಅಂದ್ರೆ ಭಕ್ತಿಯಲ್ಲೇ ಪರ್ಯವಸಾನ. ಆದ್ರಿಂದ ನೀರು ಅಂದ್ರೆ ಆ ನೀರಿನ ಸ್ನೇಹ, ಆ ಸ್ನೇಹ ಅಂದ್ರೆ ದೊಡ್ಡವರ ಮೇಲಿರೋ ಮಹಾತ್ಮೆ ಜ್ಞಾನ, ಇವ್ರು ನನಗಿಂತ ತುಂಬಾ ದೊಡ್ಡವರು ಅನ್ನೋ ಜ್ಞಾನದ ಜೊತೆಗೆ ಸ್ನೇಹ, ಆ ಪ್ರೀತಿ ವಿಶೇಷ ಏನ್ ಸೇರ್ಕೊಂಡಿದೆ ಅಂದ್ರೆ ಭಕ್ತಿ ಅಂತ ಅರ್ಥ. ಅಂತೂ ಭಕ್ತಿಯಿಂದ ನಾವು ಮೋಕ್ಷದಲ್ಲಿ ಆನಂದದಲ್ಲಿ ವ್ಯತ್ಯಾಸವನ್ನ ಪಡಿತೀವಿ ಅಂತ ಆ ಸೂತ್ರದಲ್ಲಿ ಹೇಳಿದ್ರು. ಸರಿ, ನೀವು ಏನೋ ಚೆನ್ನಾಗಿ ಹೇಳಿದ್ರಿ, ನಿಜ. ಆನಂದದಲ್ಲಿ ತಾರತಮ್ಯ ಇದೆ, ನಮ್ಗೂ ಅವ್ರಿಗೂ ವ್ಯತ್ಯಾಸ ಉಂಟು ಹಲವು ಜನರಿಗೆ. ಆದ್ರೆ ಆನಂದ ತಾರತಮ್ಯ ಇದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಮೋಕ್ಷಕ್ಕೆ ಹೋಗಿ ನೋಡ್ಕೊಂಡ್ ಬಂದಿದ್ದೀರಾ ಆನಂದದಲ್ಲಿ ತಾರತಮ್ಯ ಇದೆ ಅಂತ? ಅಂದ್ರೆ ವೇದವಾಕ್ಯ ಪ್ರಮಾಣ, ವೇದದಲ್ಲಿ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ತಚ್ಚ ಅಥಾತ ಆನಂದಸ್ಯ ಮೀಮಾಂಸಾ, ಆನಂದದ ವಿಚಾರ ಮಾಡ್ತೀವಿ ಅಂತ ಹೇಳಿ ವೇದವಾಕ್ಯಗಳಲ್ಲಿ ವಿಚಾರ ಮಾಡಿದ್ದಾರೆ. ನಮ್ಗದು ಗೊತ್ತಿದೆ. ತೇಯೇ ಶತಂ ಮಾನುಷ ಆನಂದ, ಹೀಗೆಲ್ಲ ನಮ್ಗೆ ವೇದದಲ್ಲಿ ವಾಕ್ಯಗಳು ಸಿಗತ್ತೆ. ಅಲ್ಲಿ ಮನುಷ್ಯರಿಗೆ ಸಿಗುವಂತಹ ಆನಂದ ಏನಿದೆ, ಅದಕ್ಕಿಂತಲೂ ಗಂಧರ್ವರ ಆನಂದ ಹೆಚ್ಚು, ಗಂಧರ್ವರಲ್ಲೂ ದೇವಗಂಧರ್ವರು, ಹೀಗೆಲ್ಲ ಹೋಗ್ತಾ ಹೋಗುತ್ತೆ. ಪಟ್ಟಿನೇ ಒಂದ್ ಸಾಲೆ ಇದೆ. ಅದೆಲ್ಲ ಮುಂದೆ ಆನಂದ ತಾರತಮ್ಯ ಸಮರ್ಥನೆ ಅಂತ ಮುಂದಿದೆ. ಅದ್ ಯಾಕೆಂದ್ರೆ ಮೋಕ್ಷಕ್ಕೆ ಹೋದವ್ರಿಗೆ ಆನಂದ ಎಲ್ಲ ಒಂದೇ ಅಂತ ಅನ್ಬಿಡ್ತಾರೆ ಕೆಲವರು. ಆ ವಾದವನ್ನ ಖಂಡನೆ ಮಾಡ್ಲಿಕ್ಕೋಸ್ಕರ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಆನಂದ ತಾರತಮ್ಯ ಹೇಗೆ, ಮೋಕ್ಷಕ್ಕೆ ಹೋದವ್ರಿಗೂ ಆನಂದ ಇದೆ, ಅಲ್ಲಿ ತಾರತಮ್ಯ ಉಂಟು ಅಂತೆಲ್ಲ ಅಲ್ಲಿ ಸಮರ್ಥನೆ ಮಾಡ್ತಾರೆ. ಇದೇ 3ನೇ ಅಧ್ಯಾಯದಲ್ಲಿ, ಅವಾಗ ವಿಸ್ತಾರವಾಗಿ ನೋಡೋಣ. ಅಂತೂ ಒಂದು ಮಾತನ್ನು ಒಪ್ಲೇಬೇಕು, ಒಂದು ನಿಯಮ ಏನು ಅಂದ್ರೆ ಸಾಧ್ಯ ತಾರತಮ್ಯ ಸಾಧನ ತಾರತಮ್ಯಂ ಅವಶ್ಯಕಂ ಅಂತ ಒಂದು ನಿಯಮ. ಅಂದ್ರೆ ನಾವು ಫಲ ಪಡೆಯೋದ್ರಲ್ಲಿ ಏನೋ ವ್ಯತ್ಯಾಸ ಕಾಣ್ತಾ ಇದೆ ಅಂದ್ರೆ ನಾವು ಮಾಡೋ ಸಾಧನದಲ್ಲೂ ಒಂದು ವ್ಯತ್ಯಾಸ ಇದ್ದೇ ಇದೆ ಅಂತ ಅರ್ಥ. ಸಾಧನ ತಾರತಮ್ಯದಿಂದ ಫಲ ತಾರತಮ್ಯ. 100 ಪ್ರದಕ್ಷಿಣೆ ಹಾಕಿದಾಗ ಜಾಸ್ತಿ ಫಲ, ಇನ್ನೇನೋ ಒಂದಿಷ್ಟು ಕಡಿಮೆ ಪ್ರದಕ್ಷಿಣೆ ಹಾಕಿದಾಗ ಕಡಿಮೆ ಫಲ. ಕೆಲವು ಸಲ ಕಡಿಮೆ ಪ್ರದಕ್ಷಿಣೆ ಹಾಕಿದಾಗ್ಲೂ ಜಾಸ್ತಿ ಫಲ ಸಿಕ್ಕಿರ್ಬೋದು. ಯಾಕೆ? ಶ್ರದ್ಧಾ ಭಕ್ತಿಯಲ್ಲಿ ತಾರತಮ್ಯ ಇತ್ತು. ಅಂತೂ ಹೀಗೆ ಸಾಧನ ತಾರತಮ್ಯ, ನಾವು ಮಾಡೋ ಅನುಷ್ಠಾನದಲ್ಲಿರೋ ತಾರತಮ್ಯ ಯಾವ ರೀತಿ ಇದೆ ವ್ಯತ್ಯಾಸ, ಅದಕ್ಕನುಗುಣವಾಗಿ ಸಾಧ್ಯ ನಾವೇನ್ ಪಡಿಬೇಕಾಗಿದೆ ಫಲ, ಅದರಲ್ಲೂ ತಾರತಮ್ಯ ಖಂಡಿತ ಇರುತ್ತೆ. ಇಲ್ಲ ಅಂದ್ರೆ ಆಕಸ್ಮಿಕತ್ವ ಪ್ರಸಂಗ. ನಾವು ಸುಮ್ನೆ ಒಬ್ಬೊಬ್ಬನಿಗೆ ಒಂದ್ ಜಾಸ್ತಿ ಫಲ, ಇನ್ನೊಬ್ಬನಿಗೆ ಕಡಿಮೆ, ಇನ್ನೊಬ್ಬನಿಗೆ ಮಧ್ಯಮ, ಹೀಗೆಲ್ಲ ಪಡಿತಾ ಇದ್ದಾರೆ. ಇದಕ್ಕೆ ಕಾರಣವೇ ಇಲ್ಲ ಅಂದ್ರೆ ಆಕಸ್ಮಿಕ ಆಗ್ಬೇಕಾಗತ್ತೆ. ಲೋಕದಲ್ಲಿ ಜಗತ್ನಲ್ಲಿ ಒಂದು ಆಕಸ್ಮಿಕವಾಗಿ ಆಯ್ತು ಅಂತಿಲ್ಲ, ಏನೋ ಒಂದು ಕಾರಣ ಇರ್ಲೇಬೇಕು. ದಿಢೀರ್ ಅಂತ ಏನೋ ಆಗ್ಬಿಡ್ತು ಅಂತಿಲ್ಲ, ಅದಕ್ಕೊಂದು ಕಾರಣ ಬೇಕು. ಕನಿಷ್ಠ ಪಕ್ಷ ಒಂದು ಪ್ರಾರಬ್ಧ ಕರ್ಮನಾದ್ರೂ ಇರ್ಲೇಬೇಕು. ಒಂದು ಕರ್ಮ, ಒಂದು ಭಗವಂತನ ಇಚ್ಛೆ, ದೇವತೆಗಳ ಇಚ್ಛೆ, ಗುರುಗಳ ಇಚ್ಛೆ, ಏನೋ ಒಂದು ಕಾರಣ ಇರ್ಬೇಕು. ಒಂದು ಕಾರಣ ಇಲ್ಲದೆ ಒಂದು ಕಾರ್ಯ ಹುಟ್ಟತ್ತೆ ಅಂತ ಜಗತ್ನಲ್ಲಿ ಇಲ್ಲ. ಒಂದು ಜಗತ್ತಿನಲ್ಲಿ ಒಂದು ವಸ್ತು ಬಂದಿದೆ ಅಂದ್ರೆ ಅದಕ್ಕೊಂದು ಕಾರಣ ಹಿನ್ನೆಲೆ ಇರ್ಲೇಬೇಕು. ಬಂದಿದೆ ಅಂದ್ರೆ ಅದು ಯಾವಾಗ್ಲೂ ಇದ್ರೆ ಅದಕ್ಕೆ ಕಾರಣದ ಅವಶ್ಯಕತೆ ಇರಲ್ಲ. ಈಗ ಆಕಾಶ ಇಲ್ಲ ಇದೆ, ಅದ್ ಹೇಗ್ ಬಂತು ನಾವ್ ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ. ಅದು ಆಕಾಶ ಅಂದ್ರೆ ಅವ್ಯಾಕೃತ ಆಕಾಶ. ಭೂತಾಕಾಶ ನಾವೆಲ್ಲ ಇವಾಗ ನಾವು ನೋಡ್ತಾ ಇದೀವಿ, ನಮ್ಮ ಸುತ್ತಲೂ ಮುತ್ತಲ ಆಕಾಶ
ಈ ಆಕಾಶವನ್ನ ಭೂತಾಕಾಶ ಅಂತ ಕರಿತೀವಿ. ಈ ಭೂತಾಕಾಶ ಹುಟ್ಟತ್ತೆ, ಅದು ಬೇರೆ ವಿಷಯ, ಅದ್ರ ಬಗ್ಗೆ ಚರ್ಚೆನೂ ಕೂಡ ಇದೆ ಇರ್ಲಿ. ಅಂತೂ ಯಾವುದೇ ವಸ್ತು ಅದು ಹುಟ್ಟಬೇಕು ಅಂತ ಆದ್ರೆ ಅದಕ್ಕೆ ಒಂದು ಕಾರಣ ಹಿಂದೆ ಬೇಕೇ ಬೇಕು. ಸರಿ, ಇದರಿಂದ ಏನಾಯ್ತು? ಈ ರೀತಿ ಹೇಳಿದಾಗ ಫಲಧಾತು ಈಶ್ವರಸ್ಯ ಅಸಾಮಂಜಸ್ಯ ಪ್ರಸಕ್ತೇಶ್ಚ. ಒಂದು ವೇಳೆ ಆಕಸ್ಮಿಕವಾಗಿ ಒಬ್ಬನು ಜಾಸ್ತಿ ಫಲ ಪಡಿತಾನೆ, ಏನು ಕಾರಣ ಇಲ್ದೇನೆ, ಮತ್ತೊಬ್ಬ ಕಡಿಮೆ ಪಡಿತಾನೆ, ಕಾರಣ ಗೊತ್ತೇ ಇಲ್ಲ, ಕಾರಣ ಇಲ್ವೇ ಇಲ್ಲ ಏನು ಅಂತ ಆದ್ರೆ ಆಗ ಯಾರು ನಮಗೆ ಪುಣ್ಯ ಪಾಪ ಫಲಗಳನ್ನ ಅನುಸರಿಸ್ಕೊಂಡು ಕೊಡ್ತಾನಲ್ಲ ದೇವರು ಫಲ, ಒಬ್ಬನಿಗೆ ನರಕ, ಇನ್ನೊಬ್ಬನಿಗೆ ಸ್ವರ್ಗ, ಇನ್ನೊಬ್ಬನಿಗೆ ಮೋಕ್ಷ, ಈ ದೇವರಿಗೆ ವೈಷಮ್ಯ ನೈರ್ಘಣ್ಯ ದೋಷ ಬರುತ್ತೆ. ಯಾಕೆ? ಕೆಲವ್ರಿಗೆ ಯಾರಿಗೆ ತನಗ್ ಯಾರು ಬೇಕೋ ಅವ್ರಿಗೆ ಸ್ವರ್ಗ, ತನಗೆ ಯಾರನ್ನ ತಳ್ಬೇಕು ಅಂತಿದೋ ಅವ್ನು ನರಕಕ್ಕೆ ತಳ್ಳೋದು, ತನ್ನ ಇಚ್ಛೆ ಅಂತೆ ಆಗ್ಬಿಡ್ತು. ಆದ್ರೆ ಹಾಗಲ್ಲ, ನೀವೇನೇನ್ ಮಾಡ್ತೀರೋ ಅದಕ್ಕನುಗುಣವಾಗಿ ನಿಮಗ್ ಫಲ ಅಂತ. ಅದನ್ನ ಆಕಸ್ಮಿಕ ಅಲ್ಲ, ನಚೈವಂ. ಅದರಿಂದ ಅತಃ ಅಸ್ತಿ ವೃದ್ಧೇ ಭಕ್ತಿ ಹ್ರಾಸ ಭಾಕ್ತ್ವಂ. ಅದರಿಂದ ಭಕ್ತಿಯಲ್ಲಿ ವೃದ್ಧಿ ಹ್ರಾಸಗಳು ಇದ್ದೇ ಇದಾವೆ. ಆದ್ರಿಂದಲೇ ಮೋಕ್ಷದಲ್ಲಿ ಫಲದಲ್ಲಿ ವ್ಯತ್ಯಾಸ ಇದ್ದೇ ಇದೆ ಅಂತ. ಇಷ್ಟು ಈ ಅಧಿಕರಣದಲ್ಲಿ ಕೊನೆಗೆ ಮೊದಲು ಕೇಳಿದ ಪ್ರಶ್ನೆಗೆ ಏನ್ ಉತ್ತರ ಕೊಟ್ರಿ ಅಂತ, ಅದು ಉತ್ತರ ಬೇಕು ನಮ್ಗೆ. ಮೊದಲೇನ್ ಪ್ರಶ್ನೆ ಮಾಡಿದ್ರು? ಭಕ್ತಿಯಲ್ಲಿ ತಾರತಮ್ಯ ಒಪ್ಲೇಬೇಕು, ವೃದ್ಧಿ ಹ್ರಾಸ ಇದೆ, ಅದು ಹೆಚ್ಚು ಕಡಿಮೆ ಇದೆ. ಯಾಕೆ? ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಮನುಷ್ಯರ ತನಕ ಅಂತ ಯಾಕೆ ಹೇಳಲಿಕ್ ಬಂದ್ರು ಅಂದ್ರೆ, ಬ್ರಹ್ಮಾದಿಗಳಿಂದ ಹಿಡಿದು ಮನುಷ್ಯರವರೆಗೂ ಆನಂದ ತಾರತಮ್ಯ ಇದೆ. ಒಬ್ಬೊಬ್ರು ಒಂದೊಂದು ಆನಂದ ಪಡಿತಾರೆ. ಅದ ಕಾರಣ ಏನು? ಭಕ್ತಿ. ಅವರವರಲ್ಲಿರೋ ಭಕ್ತಿಯಲ್ಲಿರೋ ತಾರತಮ್ಯದಿಂದ ಆನಂದದಲ್ಲಿ ತಾರತಮ್ಯ ಅಂತ. ಇವರೆಲ್ಲ ಅಲ್ಲಿ ಭಕ್ತ ಅಂತ ಒಂದು ಶಬ್ದ ಹಾಕಿದ್ರು. ಅದಕ್ಕೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೆ ಭಕ್ತರಾದ್ದರಿಂದ, ಅಂದ್ರೆ ಭಕ್ತಿಯಲ್ಲಿ ವ್ಯತ್ಯಾಸ ಉಂಟು ಆದ್ದರಿಂದ ಅಂತ ಅರ್ಥ. ಯಾಕೆ ವ್ಯತ್ಯಾಸ ಬಂತು? ಆನಂದದಲ್ಲಿ ವ್ಯತ್ಯಾಸ ಇರೋದ್ರಿಂದ ಅಂತ ನಾವು ಜೊತೆಗೆ ಅದನ್ನ ತಗೊಳ್ಬೇಕು. ಹೀಗೆ ಆನಂದ ತಾರತಮ್ಯದಿಂದ ಭಕ್ತಿ ತಾರತಮ್ಯವನ್ನ ಇಲ್ಲಿ ಸಮರ್ಥನೆ ಮಾಡಿದ್ದಾರೆ. ಅಂದ್ರೆ ಒಂದು ತಾರತಮ್ಯದಿಂದ ಮತ್ತೊಂದು ತಾರತಮ್ಯವನ್ನ ಸಮರ್ಥನೆ ಮಾಡುವಂತ ಕ್ರಮವನ್ನ ಇಲ್ಲಿ ತೋರಿಸಿದ್ದಾರೆ. ಇಷ್ಟು ಇಲ್ಲಿ ಈ ಸುಧಾಮೂಲದ ವಿಷಯ. ಇನ್ನು ಪರಿಮಳ ಟಿಪ್ಪಣಿಗೆ ಬರೋಣ. ಪರಿಮಳ ಟಿಪ್ಪಣಿಯಲ್ಲಿ ರಾಯರು ವಿವರಿಸ್ತಾ ಆ ಅಂತರ್ಭಾವ, ಅಂದ್ರೆ ಬ್ರಹ್ಮಾದಿ ದೇವತೆಗಳಾಗ್ಲಿ ನಾವಾಗ್ಲಿ ಭಕ್ತರ ಒಂದು ಗುಂಪಿನಲ್ಲಿ ನಾವು ಸೇರ್ತೀವಿ ಅಂತ ಒಂದು ಮಾತು ಬಂತು. ಇದಕ್ಕೇನ್ ಅರ್ಥ ಅಂತ ಬರೀತಾರೆ. ಅಂತರ್ಭಾವ ಅಂತಂದ್ರೆ ಫಲ ತಾರತಮ್ಯೋಪೇತ ಆಧಿಕಾರಿಕತ್ವ ಅಂತ ಅರ್ಥ ಅಂತೆ. ಅಂದ್ರೆ ಅಭಿಪ್ರಾಯ, ಫಲದಲ್ಲಿ ತಾರತಮ್ಯ ಇದೆ, ಸಿಗುವಂತ ಫಲ ಆನಂದನೋ ಜ್ಞಾನನೋ ಮತ್ತೊಂದು, ಈ ಫಲದಲ್ಲಿ ತಾರತಮ್ಯ ಇರುವಂತ ಅಧಿಕಾರಿಗಳು ಯಾರು? ನಾವು ಬ್ರಹ್ಮಾದಿ ದೇವತೆಗಳನ್ನು ಹಿಡಿದು ನಾವು ಇವೆಲ್ಲ ವೈಷ್ಣವರು. ಅಂತೂ ಹೀಗೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಯಾರು ಸಾತ್ವಿಕರು ಮೋಕ್ಷ ಯೋಗ್ಯರೋ ಅಂಥವರಲ್ಲೆಲ್ಲ ಫಲದಲ್ಲಿ ತಾರತಮ್ಯ ಬಂದಿದ್ಯಾಕೆ? ಅವರವರ ಯೋಗ್ಯತಾನುಗುಣವಾಗಿ. ಆದ್ದರಿಂದ ಆನಂದ ತಾರತಮ್ಯವನ್ನ ಹೊಂದಿದ ಯಾವ ಜೀವರಿದ್ದಾರೆ ಅಂತಹ ಜೀವರೇ ಅಧಿಕಾರಿಗಳು, ಭಕ್ತ ಕೋಟಿ ಪ್ರವಿಷ್ಟ ಅಂತ ಹೇಳ್ತೀವಿ. ತತ್ ಕೋಟಿ ಪ್ರವಿಷ್ಟ ಅಂದ್ರೆ ಅವರ ಗುಂಪಿನಲ್ಲಿ, ಕೋಟಿ ಅಂದ್ರೆ ಗುಂಪು ಅಂತ ಅರ್ಥ. ಒಂದು ಕೋಟಿ ಅಂದ್ರೆ ಆ ಕೋಟಿ ಅಲ್ಲ, ಕೋಟಿ ಲಕ್ಷ ಅದಲ್ಲ. ಇಲ್ಲಿ ಕೋಟಿ ಅಂದ್ರೆ ಒಂದು ಗುಂಪು, ಆ ಭಕ್ತರ ಗುಂಪಿನಲ್ಲಿ ಸೇರಿರೋದ್ರಿಂದ ಅಲ್ಲಿಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಭಕ್ತಿಯಲ್ಲಿ ತಾರತಮ್ಯ ಇದೆ, ಹಾಗಾಗಿ ಆನಂದದಲ್ಲಿ ತಾರತಮ್ಯ ಖಂಡಿತ ಇದ್ದೇ ಇದೆ ಅಂತ. ಇಲ್ಲಿಗೆ ವೃತ್ತಿಹ್ರಾಸಾಧಿಕರಣ ಅಂತ ಈ ಅಧಿಕರಣ ಮುಕ್ತಾಯ ಆಯ್ತು. ಇದೊಂದು ಚಾಪ್ಟರ್, ಇದೊಂದು ವಿಷಯ ಮುಗೀತು. ಇನ್ನು ಮುಂದೆ ಸ್ಥಾನ ವಿಶೇಷಾಧಿಕರಣ ಅಂತ ಇದೊಂದು ಹೊಸ ವಿಚಾರ. ಆ ಹೊಸ ವಿಚಾರ ಏನೇನು ಅಂತ ಅದು ಬಹಳ ಚೆನ್ನಾಗಿದೆ. ಅದ್ರ ಬಹಳ ಚಿಕ್ಕದು, ಅದು ಕೂಡ ಬೇಗ ಮುಕ್ತಾಯ ಆಗತ್ತೆ ಅಧಿಕರಣ. ಅಂತ ಅಧಿಕರಣದ ವಿಚಾರ ಏನು, ಇನ್ನು ಹೊಸ ವಿಚಾರ ಏನು ಬ್ರಹ್ಮಸೂತ್ರದಲ್ಲಿ ಮುಂದೆ ಮಾಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಸರ್. ಹರೇ ನಮಸ್ಕಾರ. ಶ್ರೂತ ಕ್ರಮಾಂತರೇಕೇಣ ಅಂತಿದೆ, ಅದು ಏಕೇನ ಅತಿರೇಕೇಣ ಗೊತ್ತಾಗ್ಲಿಲ್ಲ. ನೀವು ಶ್ರೌತ ಕ್ರಮ ಅನತಿರೇಕೇಣ ಅನತಿರೇಕೇಣ, ಓಕೆ. ಕ್ರಮಾಂತರೇಕೇಣ ಅಂತ ಈ ಬುಕ್ ನಲ್ಲಿ ಇದೆ. ಇದೆಲ್ಲ ಕ್ರಮ ಅನತಿರೇಕೇಣ. ಕ್ರಮ ಅನತಿರೇಕೇಣ, ಕ್ರಮಾಂತರ ಅನತಿರೇಕೇಣ. ಶ್ರೌತ ಕ್ರಮಾಂತರ ಅಂತಿಲ್ಲ, ಕ್ರಮ ಅನತಿರೇಕೇಣ ಅಂತಿದೆ. ಕ್ರಮ ಅನತಿರೇಕೇಣ, ಇಲ್ಲ ಇದು ಪ್ರಿಂಟ್ ಸರಿಯಾಗಿಲ್ಲ ಇದು. ಸರ್, ಇದು ಪವಮಾನ ಹೋಮ ಶ್ರೌತ ಕರ್ಮ ಅಲ್ಲ? ಅದೇ ಶ್ರುತಿಯಲ್ಲಿ ಬಂದಿದೆ, ಅದೆಲ್ಲ ಫಲ ಹೇಳಿದ್ದಾರೆ. ಹೌದು.
ಅಂದ್ರೆ ಅದೇನಂದ್ರೆ ಸೋಮಯಾಗಾದಿಗಳ ಪ್ರಕ್ರಿಯೆ ಹೇಳಿದಾರಲ್ಲ ಆ ತರ ಪ್ರಕ್ರಿಯೆ ಹೇಳಿಲ್ಲ ಅಂತ ಅಷ್ಟೇ. ಆಯ್ತು ಮಾಡ್ತೀನಿ. ಇದು ಮಾಡ್ಲಿಲ್ಲ ನಿನ್ನೆ ಇಂಡಿಯಾದವ್ರು ಗೆದ್ದಾರಂತಲ್ಲ ನಿನ್ನೆ.